ಹಲೋ ಸ್ನೇಹಿತರೆ, ಕರ್ನಾಟಕದಾದ್ಯಂತ ಎಲೆಕ್ಷನ್ ಕಮಿಷನ್ನಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೆಗಾ ಆಪರೇಷನ್ ಶುರುವಾಗಿದೆ. ಇದು ಬರೀ ವೋಟರ್ ID ತಿದ್ದುಪಡಿ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಗೃಹಲಕ್ಷ್ಮಿ ಸೇರಿದಂತೆ ಯಾವುದೇ ಸರ್ಕಾರಿ ಯೋಜನೆಗಳ ಲಾಭ ಪಡೆಯಬೇಕಾದರೂ ನಿಮ್ಮ ಹೆಸರು ಈ ವೋಟರ್ ಲಿಸ್ಟ್ನಲ್ಲಿ ಇರಲೇಬೇಕು. ಒಂದು ವೇಳೆ ನಿಮ್ಮ ಹೆಸರು ಡಿಲೀಟ್ ಆದರೆ ಸರ್ಕಾರಿ ಸೌಲಭ್ಯಗಳು ಕಟ್ ಆಗುವ ಚಾನ್ಸಸ್ ಇರುತ್ತೆ. ಅಧಿಕಾರಿಗಳು ಅಂದರೆ BLOಗಳು ನಿಮ್ಮ ಮನೆಗೆ ಬಂದಾಗ ನೀವು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ನಂತಹ ಯಾವುದೇ ದಾಖಲೆಗಳನ್ನು ಕೊಡುವ ಅಗತ್ಯವಿಲ್ಲ. ಕೇವಲ ಮಾಹಿತಿ ನೀಡಿದರೆ ಸಾಕು. ಒಂದು ವೇಳೆ ನೀವು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರೂ ವೋಟರ್ ಲಿಸ್ಟ್ನಿಂದ ನಿಮ್ಮ ಹೆಸರು ಡಿಲೀಟ್ ಆಗಲ್ಲ. ಅಧಿಕಾರಿಗಳು ಕನಿಷ್ಠ 3 ಬಾರಿ ನಿಮ್ಮ ಮನೆಗೆ ಬರ್ತಾರೆ. ಅವರು ಬಂದಾಗ ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸ್ತಾರೆ. ನೇರಳೆ ಬಣ್ಣದ ಸ್ಟಿಕ್ಕರ್ ಅಂಟಿಸಿದ್ರೆ ನಿಮ್ಮ ಪ್ರಕ್ರಿಯೆ ಮುಗಿದಿದೆ ಅಂತ ಅರ್ಥ. ಅದೇ ಕೆಂಪು ಬಣ್ಣದ ಸ್ಟಿಕ್ಕರ್ ಇದ್ದರೆ ನೀವು ಮನೆಯಲ್ಲಿ ಇರಲಿಲ್ಲ ಅಂತ ಅರ್ಥ. ಆ ಸ್ಟಿಕ್ಕರ್ ಮೇಲೆ ಮುಂದಿನ ಬಾರಿ ಅವರು ಯಾವಾಗ ಬರ್ತಾರೆ ಅನ್ನೋ ಡೇಟ್ ಬರೆದಿರುತ್ತಾರೆ. ಅಧಿಕಾರಿಗಳು ಮನೆಗೆ ಬರುವವರೆಗೂ ಕಾಯುವುದು ಬೇಡ ಅಂದ್ಕೊಂಡ್ರೆ ನೀವೇ ಮೊಬೈಲ್ನಲ್ಲಿ ಸುಲಭವಾಗಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಮೊದಲು ನಿಮ್ಮ ಮೊಬೈಲ್ನಲ್ಲಿ voters.government.in ಎಂಬ ವೆಬ್ಸೈಟ್ಗೆ ಹೋಗಿ ಅಥವಾ ECInet ಎನ್ನುವ ಆ್ಯಪ್ ಓಪನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ವೋಟರ್ ID ನಂಬರ್ ಹಾಕಿ OTP ಮೂಲಕ ಲಾಗಿನ್ ಆಗಿ. ಅಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯ ಸೆಲೆಕ್ಟ್ ಮಾಡಿ ನಿಮ್ಮ ವೋಟರ್ ID ನಂಬರ್ ಎಂಟರ್ ಮಾಡಿ. ಆಗ ನಿಮ್ಮ ಹೆಸರು, ಮತಗಟ್ಟೆ ವಿವರಗಳು ಸ್ಕ್ರೀನ್ ಮೇಲೆ ಬರುತ್ತದೆ. ವೋಟರ್ ID ಮತ್ತು ಆಧಾರ್ನಲ್ಲಿ ಹೆಸರು ಮ್ಯಾಚ್ ಆಗ್ತಿದೆಯಾ ಎನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ನಂತರ ಅಲ್ಲಿ ಕಾಣುವ ಆಪ್ಷನ್ಗಳಲ್ಲಿ ನಿಮ್ಮ ವಿವರಗಳಿಗೆ ಸೂಕ್ತವಾದ ಹಳೆಯ ಲಿಸ್ಟ್ ಆಪ್ಷನ್ ಆರಿಸಿ. ಕೇಳಲಾದ ಪರ್ಸನಲ್ ಡೀಟೇಲ್ಸ್ ಭರ್ತಿ ಮಾಡಿ. ಕೊನೆಯದಾಗಿ ನಿಮ್ಮ ಆಧಾರ್ ನಂಬರ್ ಹಾಕಿ OTP ಮೂಲಕ ಸೈನ್ ಮಾಡಿ ಸಬ್ಮಿಟ್ ಕೊಡಿ. ಒಂದು ವೇಳೆ ಮಿಸ್ಟೇಕ್ನಿಂದ ನಿಮ್ಮ ಹೆಸರು ಲೀಸ್ಟ್ನಿಂದ ಡಿಲೀಟ್ ಆಗಿದ್ದರೆ ಭಯಬೇಡ. ಮನೆ ಭೇಟಿ ಮುಗಿದ ನಂತರ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗುತ್ತದೆ. ಅದರಲ್ಲಿ ನಿಮ್ಮ ಹೆಸರಿದೆಯಾ ಚೆಕ್ ಮಾಡಿಕೊಳ್ಳಿ. ಹೆಸರಿಲ್ಲದಿದ್ದರೆ ತಕ್ಷಣವೇ ಫಾರ್ಮ್ 6 ಭರ್ತಿ ಮಾಡಿ ಹೊಸದಾಗಿ ಹೆಸರು ಸೇರಿಸಲು ಆಕ್ಷೇಪಣೆ ಸಲ್ಲಿಸಬಹುದು. ಎಲ್ಲ ತಿದ್ದುಪಡಿಗಳ ನಂತರ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗುತ್ತದೆ. ಇದು ಪ್ರತಿಯೊಬ್ಬರಿಗೂ ಬೇಕಾದ ಪ್ರಮುಖ ಮಾಹಿತಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಧನ್ಯವಾದಗಳು.